ಎಂಥ ಅಸಾಧ್ಯ ಸವಾಲಂದ್ರೆ ದೇವತೆಗಳೇ ಕೈಚೆಲ್ಲಿ ಕೂತಿದ್ರು. ಹಾಗೆ ವಿಧಿಯನ್ನೇ ಬದಲಾಯಿಸೋಕೆ ಒಬ್ಬ ವೀರ ಹುಟ್ಟಿ ಬರಬೇಕಾಯ್ತು. ದೇವತೆಗಳೇ ನುಡುಗಿ ಹೋದಾಗ ಒಂದು ಪುಟ್ಟ ಬಾಲಕ ಹೇಗೆ ಅವರೆಲ್ಲರ ರಕ್ಷಕನಾದ. ಬನ್ನಿ ಆ ಮಹಾಕಥೆಯೊಳಗಿಳಿದು ನೋಡೋಣ. ನೋಡಿ, ಈ ಇಡೀ ಕಥೆ ಶುರುವಾಗೋದೇ ಈ ಒಂದು ವರದಿಂದ. ಇದನ್ನ ಕೊಟ್ಟಿದ್ದು ಸೃಷ್ಟಿಕರ್ತ ಬ್ರಹ್ಮ, ಪಡೆದಿದ್ದು ತಾರಕಾಸುರ ಅನ್ನೋ ಅಸುರ. ಇದು ಕೇಳೋಕೆ ಒಂದು ಕಂಡೀಷನ್ ಥರ ಇದ್ರೂ ಇದರ ಹಿಂದೆ ಒಂದು ಭಯಂಕರವಾದ ಪ್ಲಾನ್ ಇತ್ತು. ಅಮರತ್ವವನ್ನೇ ಪಡ್ಕೊಂಬಿಡ್ಬೇಕು ಅನ್ನೋ ಒಂದು ಕುತಂತ್ರ. ತಾರಕಾಸುರನ ತಲೆಯಲ್ಲಿ ಎಂಥ ಚಾಣಾಕ್ಷ ಯೋಚನೆ ಇತ್ತು ಅಂದ್ರೆ, ಆ ಸಮಯದಲ್ಲಿ ಶಿವ ತನ್ನ ಪತ್ನಿ ಸತಿಯ ಅಗಲಿಕೆಯಿಂದಾಗಿ ತೀವ್ರ ವೈರಾಗ್ಯದಲ್ಲಿದ್ದ. ತಪಸ್ಸಿನಲ್ಲಿ ಮುಳುಗಿ ಹೋಗಿದ್ದ ಯೋಗಿಗೆ ಮದುವೆ ಯೋಚನೆ ಇರಲಿಲ್ಲ. ಇನ್ನು ಮಗ ಎಲ್ಲಿಂದ ಹುಟ್ಟಬೇಕು? ಇದೇ ಲೆಕ್ಕಾಚಾರದಿಂದ ತನಗೆ ಸಾವೇ ಇಲ್ಲ ಅಂತ ಅವನು ಅಹಂಕಾರದಿಂದ ಮಿಡಿಯಕ್ಕೆ ಶುರು ಮಾಡ್ದ. ಸರಿ, ಕಥೆಯ ಮೊದಲ ಭಾಗ ಶುರುವಾಗುತ್ತೆ. ತಾರಕನ ಆ ಅಜೇಯ ವರ. ಈ ವರದ ಬಲದಿಂದ ಆ ಅಸುರಲೋಕಕ್ಕೆ ಹೇಗೆ ಕಂಟಕನಾದ, ಮತ್ತೆ ದೇವಲೋಕದ ಪರಿಸ್ಥಿತಿ ಏನಾಯ್ತು ಅಂತ ನೋಡೋಣ. ಆ ವರ ಸಿಕ್ಕಿದ್ದೇ ತಡ ತಾರಕಾಸುರನ ಅಟ್ಟಹಾಸ ಶುರುವಾಯಿತು. ಸ್ವರ್ಗವನ್ನೇ ತನ್ನ ಕಂಟ್ರೋಲ್ಗೆ ತಗೊಂಡ. ದೇವತೆಗಳಿಗೆಲ್ಲ ಚಿತ್ರಹಿಂಸೆ ಕೊಡಕ್ ಶುರು ಮಾಡ್ದ. ಯಜ್ಞ ಯಾಗಗಳನ್ನ ಹಾಳು ಮಾಡ್ದ. 3 ಲೋಕಗಳಲ್ಲೂ ಅಧರ್ಮ ಮತ್ತು ಭಯದ್ದೇ ವಾತಾವರಣ. ದೇವತೆಗಳಿಗೆ ಏನ್ ಮಾಡಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಎಲ್ಲೆಲ್ಲೂ ಕತ್ಲೆ ಆವರಿಸಿದಾಗ ಎಲ್ಲೋ ಒಂದ್ಕಡೆ ಒಂದು ದೈಲಿಕ ಸಂಕಲ್ಪ ಕೂಡ ರೂಪುಗೊಳ್ತಿತ್ತು. ಹಾಗಿದ್ರೆ ಕಥೆ ಈಗ ಶಿವಪುತ್ರನ ಜನ್ಮದ ಕಡೆಗೆ ಸಾಗುತ್ತೆ. ತಾರಕಾಸುರನ ಉಪಟಳವನ್ನ ಇನ್ನೂ ಸಹಿಸೋಕಾಗಲ್ಲ ಅಂತ ದೇವತೆಗಳೆಲ್ಲ ಪರಿಹಾರಕ್ಕಾಗಿ ಮೊರೆಯಿಟ್ರು. ಅದಕ್ಕೆ ಉತ್ತರ ಒಂದೇ ಒಂದು: ಶಿವ ಮತ್ತೆ ಪಾರ್ವತಿಯ ಮದುವೆ ಆಗ್ಲೇಬೇಕು. ಹಿಮವಂತನ ಮಗಳಾದ ಪಾರ್ವತಿ ತನ್ನ ಕಠೋರ ತಪಸ್ಸಿನಿಂದ ವೈರಾಗ್ಯದಲ್ಲಿದ್ದ ಶಿವನ ಮನಸ್ಸನ್ನ ಗೆದ್ಲು. ಅವರ ಆ ದಿವ್ಯ ಮಿಲನವೇ ಬ್ರಹ್ಮಾಂಡದ ಭವಿಷ್ಯವನ್ನೇ ಬದಲಿಸಬಲ್ಲ ಏಕೈಕ ದಾರಿಯಾಗಿತ್ತು. ಆ ದೈವಪುತ್ರನ ಜನನ ಇದೆಯಲ್ಲ, ಅದು ಸಾಮಾನ್ಯವಾದದ್ದಲ್ಲ. ಅದೊಂದು ಕಾಸ್ಮಿಕ್ ಘಟನೆ. ಶಿವನ ತೇಜಸ್ಸಿನಿಂದ 6 ದಿವ್ಯ ಕಿರಣಗಳು ಹೊರಬಂದವು. ಅಗ್ನಿದೇವ ಆ ತೇಜಸ್ಸನ್ನು ಹೊತ್ತು ಗಂಗೆಗೆ ಅರ್ಪಿಸಿದ. ಗಂಗೆ ಅದನ್ನ ಶರವಣ ಸರೋವರದ ಜುಂಡುಗಳ ಪೊಲೆಯಲ್ಲಿ ಇಟ್ಲು. ಅಲ್ಲಿ ಆ 6 ಕಿರಣಗಳು ಒಂದಾಗಿ 6 ಮುಖಗಳ ಒಂದು ದಿವ್ಯ ಮಗು ಜನಿಸಿತು. ಈ ಮಗುವನ್ನು 6 ಕೃತ್ತಿಕೆಯರು ಕಂಡು ತುಂಬು ಪ್ರೀತಿಯಿಂದ ಪೋಷಿಸಿದ್ರು. ಅವನ ಹುಟ್ಟಿನ ಈ ಅದ್ಭುತ ಕಥೆಯಲ್ಲೇ ಅವನ 2 ಪ್ರಸಿದ್ಧ ಹೆಸರುಗಳ ರಹಸ್ಯವೂ ಅಡಗಿದೆ. ಕೃತ್ತಿಕೆಯರು ಸಾಕಿ ಸಲಹಿದ್ರಿಂದ ಅವನಿಗೆ ಕಾರ್ತಿಕೇಯ ಅಂತ ಹೆಸರಾಯಿತು. ಹಾಗೆಯೇ 6 ಮುಖಗಳೊಂದಿಗೆ ಜನಿಸಿದ್ರಿಂದ ಷಣ್ಮುಖ ಅಂತಲೂ ಪ್ರಸಿದ್ಧನಾದ. ಒಬ್ಬನೇ ವೀರ, ಆದರೆ 2 ಅರ್ಥಪೂರ್ಣ ಹೆಸರುಗಳು. ಹುಟ್ಟಿದ ತಕ್ಷಣವೇ ಆ ದೈವ ಬಾಲಕನ ಮೇಲೆ ಒಂದು ಬಹುದೊಡ್ಡ ಜವಾಬ್ದಾರಿ ಬಿತ್ತು. ಕಥೆಯ ಈ ಭಾಗವೇ ಬಾಲಸೇನಾಧಿಪತಿ. ಇದು ಕೇಳೋಕೆ ಆಶ್ಚರ್ಯ ಅನ್ಸಿದ್ರೂ ಸತ್ಯ. ದೇವತೆಗಳ ಇಡೀ ಸೈನ್ಯಕ್ಕೆ, ಎಷ್ಟೋ ಅನುಭವಿ ಯೋಧರಿದ್ದ ಆ ಸೇನೆಗೆ ನಾಯಕನಾಗಿ ಈ ಪುಟ್ಟ ಬಾಲಕ ಸ್ಕಂದನನ್ನ ನೇಮಿಸಲಾಯಿತು. ಯೋಚನೆ ಮಾಡಿ, ಇಡೀ ದೇವಲೋಕದ ಭವಿಷ್ಯ ಅಕ್ಷರಶಃ ಒಂದು ಮಗುವಿನ ಕೈಯಲ್ಲಿತ್ತು. ಈ ನಂಬರ್ ಇದೆಯಲ್ಲ, ಇದು ಕಥೆಯ ಅತ್ಯಂತ ವಿಸ್ಮಯಕಾರಿ ಸತ್ಯವನ್ನ ಹೇಳುತ್ತೆ. ಸ್ಕಂದನು ಈ ಮಹಾನ್ ಜವಾಬ್ದಾರಿಯನ್ನ ಹೊತ್ತು ತಾರಕಾಸುರನನ್ನ ಎದುರಿಸೋಕೆ ಸಿದ್ಧನಾದಾಗ ಅವನಿಗೆ ಎಷ್ಟು ವಯಸ್ಸಾಗಿತ್ತು ಗೊತ್ತಾ? ಕೇವಲ 7 ದಿನ. ಹೌದು, ಕೇವಲ 7 ದಿನಗಳ ಬಾಲಕ ದೇವತೆಗಳ ಸೇನಾಧಿಪತಿಯಾದ. ಸರಿ, ಈಗ ನಾವು ಕಥೆಯ ಅಂತಿಮ ಅಂದ್ರೆ ಕ್ಲೈಮ್ಯಾಕ್ಸ್ಗೆ ಬಂದಿದ್ದೇವೆ. ಅಸುರನ ಸಂಹಾರ, ದೈವಿಕ ಮತ್ತು ಅಸುರೀ ಶಕ್ತಿಗಳ ನಡುವಿನ ಫೈನಲ್ ಫೈಟ್. ದೇವಸೇನೆ ಮತ್ತು ತಾರಕಾಸುರನ ಅಸುರಪಡೆಯ ನಡುವೆ ಭೂಮಿ ಆಕಾಶವೇ ಒಂದಾಗೋ ತರದ ಮಹಾಯುದ್ಧ ಶುರುವಾಯಿತು. ಆಕಾಶವೇ ನಡುಗಿತು, ಸಮುದ್ರಗಳೇ ಉಕ್ಕಿ ಹರಿದವು. ಇಡೀ ಬ್ರಹ್ಮಾಂಡವೇ ಈ ಯುದ್ಧದ ಫಲಿತಾಂಶಕ್ಕಾಗಿ ಉಸುರು ಬಿಗಿ ಹಿಡಿದು ಕಾಯ್ತಾ ಇತ್ತು. ಆ ಯುದ್ಧದ ಮಧ್ಯದಲ್ಲಿ ಬಾಲಸೇನಾಧಿಪತಿ ಸ್ಕಂದ ತನ್ನ ದೈವಿಕ ಆಯುಧವಾದ ವೇಲನ್ನ ಕೈಯಲ್ಲಿ ಹಿಡಿದು ಅಹಂಕಾರದಿಂದ ಮೆರೆಯುತ್ತಿದ್ದ ತಾರಕಾಸುರನ ಮುಂದೆ ನೇರವಾಗಿ ಬಂದು ನಿಂತ. ಒಂದು ಕಡೆ ವರಬಲದಿಂದ ಮೆರೆಯೋ ರಾಕ್ಷಸ, ಇನ್ನೊಂದು ಕಡೆ ದೈವೀಕ ಸಂಕಲ್ಪದಿಂದ ಹುಟ್ಟಿದ್ದ ಬಾಲಕ. ಅಪ್ರತಿಮ ಪರಾಕ್ರಮದಿಂದ ಬಾಲಕ ಸ್ಕಂದನು ತನ್ನ ತಾಯಿಯಿಂದ ಪಡೆದ ಆ ದಿವ್ಯ ವೇಲ್ನಿಂದ ನಿರ್ಣಾಯಕ ಹೊಡೆತವನ್ನ ಕೊಟ್ಟ. ಆ ಒಂದೇ ಒಂದು ಏಟಿಗೆ ತಾರಕಾಸುರನ ಅಹಂಕಾರದ ಕೋಟೆ ಪುಡಿಪುಡಿಯಾಯಿತು. ಅವನು ಹತನಾದ. ಅವನ ಜೊತೆಗೆ ಅವನ ಅಧರ್ಮದ ಸಾಮ್ರಾಜ್ಯವೂ ಕೊನೆಯಾಯಿತು. ದೇವಲೋಕದಲ್ಲಿ ಮತ್ತೆ ಶಾಂತಿ ನೆಲೆಸಿತು. ಯುದ್ಧ ಮುಗೀತು. ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಈ ಮಹಾವಿಜಯದ ಹಿಂದೆ ಅಡಗಿರೋ ಶಾಶ್ವತ ಸಂದೇಶ ಏನು? ಅದೇ ಈ ಕಥೆಯ ಸಾರ, ಧರ್ಮದ ಸಂದೇಶ. ಸ್ಕಂದನ ವಿಜಯದ ನಂತರ ನವಿಲು ಅವನ ವಾಹನವಾಯಿತು, ಕೋಳಿ ಅವನ ಧ್ವಜದ ಚಿಹ್ನೆ ಆಯಿತು, ಅವನ ಕೈಲಿರೋ ವೇಲ್ ದೈವಿಕ ಶಕ್ತಿಯ ಸಂಕೇತವಾಯಿತು. ನೋಡಿ, ಈ ಕಥೆ ಕೇವಲ ಒಬ್ಬ ಅಸುರನ ಸಂಹಾರದ ಕಥೆಯಲ್ಲ,
ಅಧರ್ಮ ಎಷ್ಟೇ ಪವರ್ಫುಲ್ ಆಗಿ ಮೆರೆದರೂ ಕೊನೆಗೆ ದೈವಿಕ ಸಂಕಲ್ಪ ಮತ್ತು ಧರ್ಮದ ಮುಂದೆ ಅದು ಮಂಡಿಯೂರಲೇಬೇಕು ಅನ್ನೋದರ ಶಾಶ್ವತ ಸಂದೇಶ ಇದು. ಈ ಇಡೀ ಪೌರಾಣಿಕ ಕಥೆ ನಮ್ಮ ಮನಸ್ಸಿನಲ್ಲಿ ಒಂದು ಆಳವಾದ ಪ್ರಶ್ನೆಯನ್ನು ಮೂಡಿಸುತ್ತೆ. ಯಾವ ರೀತಿಯ ಅಸಾಧ್ಯವಾದ ಸವಾಲುಗಳು ನಮ್ಮ ನಡುವಿನಿಂದಲೇ ಅನಿರೀಕ್ಷಿತ ಹೀರೋಗಳನ್ನ ಹುಟ್ಟುಹಾಕ್ತವೆ?